ಚೆನ್ನಾಗಿದೆ ಬ್ಲೌಸ್ ಕ್ರಾಪ್ ಸಿಲ್ಕ್ ಅಲ್ವೇರಿ ಮದುವೆ ಆರಾಮಾಗಿ इधर के कारण नहीं चल ಹಾಯ್ ಮಚಾಸ್ ಆ್ಯಂಡ್ ಮಜೀಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ. ಇವತ್ತಿನ ಒಂದು ಲಾಗ್ಗೆ ಎಲ್ರಿಗೂ ವೆಲ್ಕಮ್. ಮದುವೆ ಟೈಮ್ ಸೆಟ್ ಆಗೋಯ್ತು, ಮದುವೆ ಫಿಕ್ಸ್ ಆಗೋಗಿದೆ. ಇದೇ ಬುಧವಾರ ಗುರುವಾರ ಮದುವೆ ಇರೋದ್ರಿಂದ ಸೊ ಪ್ರಿಪ್ರೇಷನ್ ತುಂಬ ಇದೆ. ಶಾಪಿಂಗ್ ಹೋಗಿ ನಂತರ ನಾನು ನನ್ನ ಮಗಳ ಮನೆ ಅಂದರೆ ಹುಡುಗಿ ಮನೆಗೆ ಹೋಗ್ತೀನಿ. ಸೊ ನಾನು ಅವಳ ಅಮ್ಮನಾಗಿ ಅವಳಿಗೆ ಕೆಲವೊಂದು ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಬೇಕು. ಇಲ್ಲೇ ಒಂದು ಅರ್ಶಿನ ಶಾಸ್ತ್ರ ಎಲ್ಲ ಇದೆ. ಸೊ ಅರ್ಶಿನ ಶಾಸ್ತ್ರ ಮತ್ತು ಚಪ್ರಶಾಸ್ತ್ರ ಇದಕ್ಕೆಲ್ಲದಕ್ಕೂ ನಾವು ಸೀರೆಗಳನ್ನ ತರಬೇಕಲ್ವ ತಾಯಿ ಮನೆಯಿಂದ. ಸೊ ತಾಯಿ ಮನೆಯಿಂದ ಸೀರೆ ತರೋಕ್ಕೋಸ್ಕರ ಶಾಪಿಂಗ್ ಹೋಗ್ತಾಯಿದ್ದೀನಿ. ಶಾಪಿಂಗ್ ಎಲ್ಲ ಹೋಗಿ ಸೀರೆ ತೊಗೊಂಡು ನಂತರ ಹುಡುಗಿನ ಮೀಟ್ ಮಾಡಿ ಹುಡುಗಿ ಮನೆಗೆ ಹೋಗಿ ಅವಳಿಗೆ ಕೊಟ್ಬಿಟ್ಟು ಅವಳನ್ನ ಆಶೀರ್ವಾದ ಮಾಡಿಬಿಟ್ಟು ಬರಬೇಕು. ಸೊ ಇದು ನಾನು ಇವತ್ತಿನ ಒಂದು ಲಾಗ್ನ ವಿಶೇಷವಾದಂಥ ಲಾಗ್. ಸೊ ಬನ್ನಿ ಹೋಗೋಣ, ಇನ್ನೇನು ತಡ ಮಾಡೋದು. ಸೊ ಶಾಪಿಂಗ್ ಹೋಗೋಣ. ನಾನು ಬಂದ್ಬಿಟ್ಟು ಮನ್ನಾಸ್ ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ. ಸೊ ಮನ್ನಾಸ್ಗೆ ಹೋಗ್ತಾಯಿದ್ದೀನಿ. ಸೊ ಮನ್ನಾಸು ತುಂಬ ನೀವು ಫೇಮಸ್ ಆಗಿರುವಂಥ ಒಂದು ಶಾಪಿಂಗ್ ಮಾಲ್. ಸ್ಯಾರೀಸ್ಗಳಿಗೆ ತುಂಬ ಒಂದು ಮದುವೆ ಸಮಾರಂಭಗಳಿಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮನ್ನಾಸ್ಗೆ ಹೋದರೆ ತುಂಬ ವೆರೈಟೀಸ್ ಸಿಗುತ್ತೆ. ಖಂಡಿತ ನಾನು ಇವಾಗ ಹೋಗ್ತಾ ಇದ್ದೀನಿ, ನೀವು ಬನ್ನಿ ನನ್ನ ಜೊತೆ. ಹೀಗೇಗಿದೆ ನಾವು ಯಾವ್ಯಾವ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡ್ತೀವಿ ನಿಮಗೂ ತೋರಿಸ್ತೀನಿ. ಮಿಸ್ ಮಾಡಿದೆ, ಫಾಲೋ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ಸ್ಗಳಿಗೆಲ್ಲ ಫಾಲೋ ಮಾಡೋರಿಗೆಲ್ಲ ಆದಷ್ಟು ಒಂದು ಗಿಫ್ಟ್ ನಾನು ನಿಮ್ಮನ್ನು ರೀಚ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಸಲ್ಲಿ ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅವ್ರುಗಳಿಗೆ ನಾನು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂಥ ಕಾಸು ಏನಿದೆ ಅದನ್ನು ಅವ್ರ ಗಂಟ ತಲುಪುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ. ಯಾಕಂದರೆ ಅವರು ಏಳಿಗೆ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನನ್ನ ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದಾರೆ ಅಷ್ಟು ಜನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ವಾರ ಅಥವಾ ಒಂದೊಂದು ವಾರದಲ್ಲಿ ಒಂದು ಇಬ್ಬರಿಗೆ ಆ ಥರ ಸ್ಟಾರ್ಟ್ ಮಾಡ್ತೀನಿ. ಖಂಡಿತವಾಗ್ಲೂ ನಾನು ಪೂಜೆ ಮಾಡುವಂಥ ದುಡ್ಡನ್ನು ಎತ್ತಿಟ್ಟು ನಿಮಗೆ ಗಂಟ ತಲುಪುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ. ಸೊ ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಜಲ್ದಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ, ಖಂಡಿತವಾಗ್ಲೂ ನಾನು ದೇವ್ರ ಮನೇಲಿಟ್ಟು ಪೂಜೆ ಮಾಡುವಂಥ ಕಾಸು ನಿಮ್ಮ ಗಂಟ ತಲುಪುತ್ತೆ. ಅದನ್ನು ನೀವು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಲ್ದಿ ಸಬ್ಸ್ಕ್ರೈಬ್ ಆದಷ್ಟು ನನ್ನ ಒಂದು ವೀಡಿಯೋಸ್ಗಳು ನಿಮ್ಮ ಗಂಟ ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಜವಳಿ ಖರೀದಿ ಮಾಡೋದಕ್ಕೋಸ್ಕರ ನನ್ನ ಫ್ರೆಂಡ್ ಜೊತೆ ನಾನು ಬಂದುಬಿಟ್ಟು ಮನ್ನಾಸಿಗೆ ಬಂದಿದ್ದೀನಿ. ಸೊ ಮನ್ನಾಸಲ್ಲಿ ಏನು ವೆರೈಟೀಸ್ ಇದೆ ಅಂತ ಸ್ಯಾರೀಸ್ಗಳು ಒಂದು ಸತಿ ನಿಮಗೆ ತೋರಿಸ್ತೀನಿ. ನೋಡಿ ಒಂದು ಸತಿ ಯಾವ ಥರ ಇದೆ ವೆರೈಟೀಸ್ ಸ್ಯಾರೀಸ್. ಮದುವೆ ಮನೆದ ಸಂಭ್ರಮನೇ ಒಂಥರ. ಸ್ಯಾರಿಗಳನ್ನ ನಾವು ನೋಡ್ತಾ ಇದ್ದರೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನೋದೇ ಇದು. ಅದರಲ್ಲೂ ಹಳ್ಳಿಯವರೆಲ್ಲ ಬಂದಿದ್ದರು, ತುಂಬ ವೆರೈಟೀಸ್ ಸ್ಯಾರಿಗಳು. ಅವರಂತೂ ಎದ್ದು ಹೊಡಿಬೇಕು ಅಷ್ಟು ಕಲರ್ನ ತೊಗೋತಾಯಿದ್ರು. ಸೊ ನಾವಂತೂ ತುಂಬ ಡೀಸೆಂಟ್ ಕಲರ್ನ ಸೆಲೆಕ್ಟ್ ಮಾಡ್ತಾಯಿದ್ದೋ. ತುಂಬ ಚೆನ್ನಾಗಿತ್ತು, ನ್ಯಾಚುರಲ್ಲಾಗಿ ಸೆಲೆಕ್ಟ್ ಮಾಡಿದ್ದೀವಿ. ನಿಮ್ಗೆ ಅದನ್ನು ತೋರಿಸ್ತೀನಿ.
ತುಂಬ ಯಾಕಂತ ಹೇಳಿದ್ರೆ ಎಷ್ಟು ಸ್ಯಾರೀಸ್ಗಳಿದೆ ಅಂತ ಹೇಳಿದ್ರೆ ನಾವು ಸ್ಯಾರಿ ಅಂಗಡಿಗೆ ಹೋದಾಗ ಒಂಥರ ಮಂಕಾಗ್ಬಿಡ್ತೀವಿ. ಯಾಕಂದರೆ ಸ್ಯಾರೀಸ್ಗಳನ್ನ ನೋಡ್ತಾ 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 ಯಾವ್ದು ಸೆಲೆಕ್ಟ್ ಮಾಡೋಣ ಯಾವ್ದು ಸೆಲೆಕ್ಟ್ ಮಾಡೋಣ ಯಾವ್ದು ಸೆಲೆಕ್ಟ್ ಮಾಡೋಣ ತುಂಬ ಇದಾಗುತ್ತೆ. ಇದು ನಿಮಗೂ ಆಗಿದೆ ಅಂತ ಅಂದ್ಕೊತೀನಿ. ಸೊ ಬನ್ನಿ, ಇಲ್ಲಿ ಎಷ್ಟು ವೆರೈಟೀಸ್ ಇದೆ ನೋಡಿ. ಈ ಸ್ಯಾರೀಸು ಎಷ್ಟು ಗೊಂಬೆ ಗುರ್ತಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾವು ಉಟ್ಕೊಂಡಾಗ ಅಷ್ಟು ಕಾಣಿಸುತ್ತಾ? ನಾನು ನಿಜ ಹೇಳ್ತೀನಿ, ತುಂಬ ಒಂದು ವೆರೈಟೀಸ್ ಸ್ಯಾರೀಸ್ಗಳನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಮೇಡಮ್ 1000 ಪ್ರೈಸಲ್ಲಿ ಸ್ವಲ್ಪ ಚೆನ್ನಾಗಿರೋದು ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಬೇಡ, ಚೆನ್ನಾಗಿದೆ. ಸ್ಯಾರೀಸ್ ಎಲ್ಲ ತೊಗೊಂಡು ಬಂದಿದ್ದೀವಿ. ಈಗ ಹುಡುಗಿ ಮನೆಗೆ ಹೋಗಬೇಕು. ಸೊ ಒಂದು ಸತಿ ನಮ್ಮ ಅಮ್ಮನಿಗೆ ಒಂದು ಸತಿ ತೋರಿಸ್ಕೊಂಡು ನಂತರ ಹುಡುಗಿ ಮನೆಗೆ ಹೋಗೋಣ ಅಂತ ನಾವು ಪಾಂಡುಪುರ ಕಡೆಗೆ ಹೊರಟು ಬೈಕಲ್ಲಿ ಹೊರಡ್ತಿದ್ದೀನಿ. ಸೊ ತುಂಬ ಒಂದು ಲಾಂಗ್ ಇರೋದ್ರಿಂದ ಬೈಕಲ್ಲಿ ಹೋಗಿ ಬರಬೇಕು. ಮಳೆ ಬೇರೆ ಇದೆ, ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಹೇಗಿತ್ತು ಎಲ್ಲ? ಹಾಯ್ ಮೇಡಮ್ ಅಗ್ನಿ. ಹಾಯ್ ಮೇಡಮ್ ಅಗ್ನಿ. ಹಾಯ್ ಎಲ್ಲರಿಗೂ ಥ್ಯಾಂಕ್ಸ್. ಬರ್ತಡೇ ವಿಶ್ ಮಾಡಿದ್ಕೆ ಹೇಳು. ಬರ್ತಡೇಗೆ ವಿಶ್ ಮಾಡಿದ್ಕೆ ಥ್ಯಾಂಕ್ಸ್ ಹೇಳಮ್ಮ. ಬರ್ತಡೇಗೆ ವಿಶ್ ಮಾಡಿದ್ಕೆ ಥ್ಯಾಂಕ್ಸ್. ಥ್ಯಾಂಕ್ ಯು ಹೇಳ್ಬಿಡು, ಜೋರಾಗಿ ಹೇಳ್ಬೇಕು. ಥ್ಯಾಂಕ್ಸ್ ನಾನು ಹೇಳ್ಕೊಟ್ಟಂಗೆ ಹೇಳ್ತದೆ. ಕ್ರ್ಯಾಪ್ ಸಿಲ್ಕ್ ಸ್ಯಾರೀಸ್ನ ಪರ್ಚೇಸ್ ಇದು ಕ್ರೇಪ್ ಅಲ್ಲ, ಇದು ನಾರ್ಮಲ್ ಸಿಲ್ಕ್ ಮಿಕ್ಸ್ ಕಾಟನ್ನು. ಅದು ಕ್ರೇಪ್ ಸಿಲ್ಕ್, ಮೈಸೂರು ಸಿಲ್ಕ್ ಥರ. ಮೈಸೂರು ಸಿಲ್ಕ್ದು ಸೆಕೆಂಡ್ ಕ್ವಾಲಿಟಿ. ಇದು ಎರಡು ನಾನು ಸೆಲೆಕ್ಟ್ ಮಾಡಿದ್ದೆ. ಚೆನ್ನಾಗಿತ್ತಾ? ಸರಿ ನೋಡು, ಅದಕ್ಕೆ ಮ್ಯಾಚಿಂಗ್ ಲಂಗ. ಮ್ಯಾಚಿಂಗ್ ಲಂಗ ಇದು ಒಂದು, ಮತ್ತೆ ಹುಡುಗಿಗೆ ಇದು ಒಂದು ಚಪ್ರದಿದ್ದಕ್ಕೆ, ಇನ್ನೊಂದು ಇದಕ್ಕೆ. ಫುಲ್ ತೆಗಿ ಫುಲ್ ಹಿಡಿತಾ ಅದೊಂದೇ ಸೀರೆ ಉಡ್ಸೋದು. ಇನ್ನು ಮಾಡ್ತಿದ್ವಾ ಅಲ್ಲಿ? ಈಗ ಈ ಕಡೆಯಿಂದ ಉಟ್ಕೊಂಡಿರ್ತೀವಲ್ಲ, ಅದೊಂದೇ ಸೀರೆಲಿ ಅಲ್ಲಿ ದಾರಿ ಕಟ್ಸೋದು. ನೀವು ತಗೊಳೋದ್ರಿಂದ ಅದು ಇದು ಮಾಡ್ತಾರೆ. ಇದನ್ನ ದಾರೆ ಕೊಡ್ಸಿದ್ರೆ ಚೆನ್ನಾಗಿ ಕಾಣುತ್ತೆ. ಸುಮ್ಮನೆ ವೈಟ್ ಕಲರ್ ಎಲ್ಲ ಹೆಣ್ಗೂ ಒಂದೊಂದು ಆಸೆ ಇರುತ್ತಲ್ಲ. ಇದು ಮೈಸೂರು ಸಿಲ್ಕ್ ಲಾಸ್ಟ್ ಕ್ವಾಲಿಟಿ, ಕ್ರೇಪ್ ಸಿಲ್ಕ್. ಹೋಗ್ತಿದ್ದಂಗೆ ಪಟ್ಟಂತ ಎತ್ತಿಟ್ಟೆ ಯಾಕೆ ಇದನ್ನ ಇದ್ದೇ ನೋಡು ಹುಡುಗಿರು ಗುಡ್ಸ್ಕೊಳ್ಳೋದು ಇಷ್ಟಪಡೋದಂತ. ಪರ್ಪಲ್ ಕಾರ್ಡ್ ಕ್ರೀಮು ಕ್ರೀಮ್ ಹಾಂ ಪಟ್ಪಟ್ಟೆ ಹೋಯ್ತು. ಎಷ್ಟು 15,000.
ಅವ್ವ ನಿಮ್ದ ಕಾವ್ಯನ್ಗೆ ಇವಾಗೆಲ್ಲ ಸಿಂಪಲ್ ತೆಗೀರಿ. ಇವಾಗ ಅಂದ್ರೆ ಅವನಿಗೆ ಹುಡುಗನ ಬಟ್ಟೆಗಳು ಇದು ಮಾಡೋದು ಏನು ಸುಮ್ಮನೆ. ನಾವಾರು ಅವ್ನಿಗೆ 6 ಗ್ರಾಮ್ 3 ಗ್ರಾಮ್ ಮಾಡ್ತೀವಿ. ಚೈನು ಕಟ್ ಮಾಡ್ಲಾ? ಕಟ್ ಮಾಡಿ ಹುಡುಗಂತ ತೋರಿಸು ನೋಡಿದೆ. ಪಟ್ ಅಂತ. ನೋಡವ ಸುಮ್ಮನೆ ಓಪನ್ ಮಾಡಬೇಡ, ಸುಮ್ಮನೆ ಓಪನ್ ಮಾಡಿ ಇದು ಹುಡುಗನಿಗೆ ಅಂತ ಅವಳು ಆಗೋಕ್ಕೆ ತೋರಿಸ್ಕೊತಾಳೆ. ರಾಮರಾಜ ರಾಮರಾಜ್. ಓ ಖರ್ಚಿಪ್ ಎಲ್ಲ ಆಯ್ತು ಕಾಣೆ, ಚೆನ್ನಾಗೈತೆ. ಸೆಂಟ್ ಬಾಟ್ಲು ಐತೆ, ಸೆಂಟ್ ಬಾಟ್ಲು ಮತ್ತೆ ಶರ್ಟು ಮತ್ತೆ ಇದು ಏನು ಗೋಲ್ಡ್ ಕಲರ್ ಅಲ್ಲ? ಗೋಲ್ಡ್ 1700 ಡಿಸ್ಕೌಂಟ್ ಆಗಿ 1200. ಖರ್ಚಿಪ್ ಗಿರ್ಚಿಪ್ಪು ಸೆಂಟ್ ಬಾಟ್ಲು ಎಲ್ಲ ಪ್ರತಿಯೊಂದು ಐತೆ ಕಣೆ. ಪಂಚೆ ಶಲ್ಯ ಎಲ್ಲ ಬರ್ತದೆ. ಬಟ್ ನಿನ್ನೆ ಕರ್ಕೊಂಡೋಗಿ ತಗೋಣ ಅಂತ, ಈಗ ನಿನ್ನೆ ಕರ್ಕೊಂಡು ಹೋಗಿ ನಾನು ಪಾಡದ ಬಗ್ಗೆ ಬರ್ಬೇಕು. ಅಭಿ ಬರ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ, ಗೊತ್ತಿದ್ರೆ ಕರ್ಕೊಂಡ್ ಬಂದ್ಬಿಡಪ್ಪ ಅವಳು ಅಂತ ಹೇಳಿ ಮಾಡ್ತಿದ್ದೆ. ಅದಂತೂ ಅದಿಲ್ಲ ಹಂಗ. ಓಕೆನಾ? ಇದು ನಿನ್ನ ಫೇಸ್ಗೆ ಚೆನ್ನಾಗಿ ಕಾಣಿಸುತ್ತೆ. ಈ ಕಲರ್ ಒಂದು ತೊಗೊಂಡು ಇದು ಇತ್ತ, ಈ ಕಲರ್ ನೋಡು ಇದು ಈಗ ಟ್ರೆಂಡಲ್ಲಿ ಇರೋದು ಕಣಮ್ಮ, ಟ್ರೆಂಡ್ ಸ್ಯಾರಿ. ಅದು ಬ್ಲೌಸ್ ಚೆನ್ನಾಗಿದೆ. ಏನು ಅಲ್ಲ, ಅರ್ಶನಶಾಸ್ತ್ರಕ್ಕೆ ಏನಂತ ಹೇಳಿದ್ರೆ ಇವಳ್ದು ಅರ್ಶನದ ಯಾವ್ದಾದ್ರು ಒಂದು ಸೀರೆ ಇದ್ರೆ ಅದು ಉಟ್ಕೊಂಡ್ಬಂದು ಅರ್ಶನಶಾಸ್ತ್ರ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಆಮೇಲೆ ಬಂದು ಸೀರೆ ಉಟ್ಕೊಂಡು ಕುತ್ಕೊಂಡು ಒಂದು ಪೂಜೆ ಇದು ಮಾಡ್ಬೇಕು, ಶಾಸ್ತ್ರ ಅದು ಅರಿಶಿನ ಶಾಸ್ತ್ರಕ್ಕೆ ಹಾಕೊಂಡು ಸೀರೆ ಅದು ನಾವು ಇಟ್ಕೊಳ್ಳೋ ಹೊಂದಿಲ್ವಾ? ಅದು ಬೇಡ, ಅದು ಹೇಳ್ಕೊಟ್ಬಿಡ್ಬೇಕು. ಅದಕ್ಕೆ ಅರ್ಶನದ ಯಾವ್ದಾದ್ರು ಹಳೆ ಸೀರೆನ ಇಲ್ಲ, ಅರ್ಶನ ಸೀರೆನೇ ಉಟ್ತಾರೆ. ಯೆಲ್ಲೋ ಕಲರ್ದು ಯಾವ್ದಾದ್ರು ಒಂದು ಸೀರೆ ಇರುತ್ತೆ, ಯಾವ್ದು ಇಲ್ಲ ಅಂದ್ರೆ ಅಯ್ಯ ಯಾವ್ದಾದ್ರು ಒಂದು ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡ್ರೆ ಆಯ್ತು ಬಿಡು. ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡ್ರು ಇದ್ರೆ ಉಟ್ಕೋ ಸಾಕು. ನೋಡಿ ಮ್ಯಾಚಿಂಗ್ ಲಂಗ ಮ್ಯಾಚಿಂಗು ಎಲ್ಲ ನಿಮ್ಮ ಮುಂದೆ ಸೆಲೆಕ್ಷನ್. ಹೊಲ್ಸ್ಕೊಂಡು ಕ್ಲೀನಾಗಿ ಅದ್ರದ್ದು ಮ್ಯಾಚಿಂಗ್ ಬಳೆ ತಗೊಳ್ಳೋದು. ಬಳೆಗಳು ಇದೊಂದು ಸೆಟ್ ಬಳೆ ತಗೋ. ವೈಟು ಇದು ವೈಟು ಇಲ್ಲ ಬ್ಲೂ ಮಿಕ್ಸ್ ಬರುತ್ತೆ ನೋಡಿ, ವೈಟು ಬ್ಲೂ ಮಿಕ್ಸ್ ಇರುತ್ತೆ ಬಳೆ. ಹತ್ತ ನಿಂಗೆ ಸೆಲೆಕ್ಷನ್ ಆಯ್ತಾ? ಯಾಕಂದ್ರೆ ನಾನು ನಿನ್ನ ಕರ್ಕೊಂಡು ವೈಟ್ ಇಲ್ಲೇ ಹೇಳ್ತೀನಿ ನೋಡ, ಕ್ರೀಮ್ ಸ್ಯಾರಿ ನಾನು ಸೆಲೆಕ್ಟ್ ಮಾಡಿದ್ದು, ಸ್ಕೈ ಬ್ಲೂ ಅವಳು ಸೆಲೆಕ್ಟ್ ಮಾಡಿರೋದು ನಾನು. ಇದು ನಾನು ಸೆಲೆಕ್ಟ್ ಮಾಡಿದೆ. ಅದರಲ್ಲಿ ಕಾಫಿ ಕಲರ್, ಯಾಕಂದ್ರೆ ಕಾಫಿ ಕಲರ್ ಇವಳು ಉಟ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಫಿ ಕಲರ್ ಇವಳು ಮ್ಯಾಚ್ ಆಗುತ್ತೆ. ಕಾಫಿ ಕಲರ್ ಸಾಕು. ಮದ್ವೆ ಆರಾಮಾಗಿ ನ್ಯಾಚುರಲ್ ಬಿಡಿಸ್ಬೇಕಿತ್ತು. ತುಂಬ ಚೆನ್ನಾಗಿರ್ತಾರೆ. ಸಾಕಾ? ಕಟ್ ಮಾಡಿ.